ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾಗಿರುವಂತಹ ಕಣ್ಣಿಲ್ಲದವರಿಗೆ ಊರುಗೋಲಾಗಿ, ಕಣ್ಣಿದ್ದ ಕುರುಡರಿಗೆ ದಾರಿದೀಪವಾಗಿ, ಅಂಧ ಅನಾಥ ಮಕ್ಕಳೇ ತನ್ನ ದೇವರೆಂದು ತಿಳಿದಿರುವಂತಹ ಜ್ಞಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರನ್ನು ಸ್ಮರಿಸಿಕೊಂಡು, ಅಂಬಾಮಠದ ಸಿದ್ಧ ಪರ್ವತದ ಬಗಳಾಮುಖಿಯನ್ನ ಧ್ಯಾನಿಸಿಕೊಂಡು, ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರರನ್ನ ಸ್ಮರಿಸಿಕೊಂಡು, ಹಾಗೆ ನಮ್ಮ ಪೂಜ್ಯ ತಂದೆಯವರಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮ ಗುರುವರರನ್ನ ಸ್ಮರಿಸಿಕೊಂಡು, ಇಂದಿನ ನನ್ನ ಒಂದು ವಚನದ ಶೀರ್ಷಿಕೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬರ್ತಾರೆ. ದುರಿತ ಕರ್ಮ ಅಂದ್ರೆ ನೀನು ಜೀವನದಲ್ಲಿ ಕೆಟ್ಟ ಕಾರ್ಯಗಳನ್ನ ಮಾಡಬೇಡ, ಪುಣ್ಯಾದಿಗಳನ್ನ ಮಾಡು ಎನ್ನುವ ಒಂದು ಅರ್ಥ ಈ ಒಂದು ಶೀರ್ಷಿಕೆಯಲ್ಲಿ ಅಡಕವಾಗಿದೆ. ಅದಕ್ಕಾಗಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಕಳಬೇಡ ಕೊಲ್ಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರೊಲಿಸುವ ಬರಿ ಬರಿ ಎಂದು. ನೀನು ಕೆಟ್ಟ ಕಾರ್ಯಗಳನ್ನ ಮಾಡಬೇಡ, ಪುಣ್ಯವನ್ನ ಮಾಡ. ಪುಣ್ಯ ಮಾಡ್ಬೇಕಂತಂದ್ರೆ ಬಸವಣ್ಣವ್ರು ಹೇಳ್ತಕ್ಕಂಥ ವಚನವನ್ನ ನಾವು ಅರ್ಥೈಸಿಕೊಳ್ಬೇಕು. ಯಾರ ಮನೆಯನ್ನು ನೀನು ಕಳವು ಮಾಡಬೇಡ, ದುಡಿದು ತಿನ್ನು. ಕೊಲ್ಲಬೇಡ, ಯಾರನ್ನೂ ಕೂಡ ನೀನು ದುಡ್ಡಿನ ಆಸೆಗಾಗಿ ಕೊಲೆಗಳನ್ನ ಮಾಡಬೇಡ. ಖುಷಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ. ಅನ್ಯರನ್ನ ನೋಡಿ ಅಸಹ್ಯ ಪಡಬೇಡ, ತನ್ನನ್ನೇ ತಾನು ವರ್ಣಿಸಬೇಡ, ಯಾರಿಗೂ ಕೂಡ ನೀನು ಇದಿರು ಎಳೆಯಲು ಬೇಡ. ಗುರು ಹಿರಿಯರಿಗೆ ನೀನು ಧನ್ಯತಾ ಭಾವತೆಯಿಂದ ನಡೆದುಕೋ. ಯಾರಿಗೂ ಕೂಡ ಇದಿರು ಎಳೆಯಬೇಡ. ಇವೆಲ್ಲವೂ ಕೂಡ ನೀನು ಅಳವಡಿಸಿಕೊಂಡಿದ್ದಾದ್ರೆ ಒಂದು ಮಹಾಪುಣ್ಯ. ಆ ಬಸವಣ್ಣನವರು ಹೇಳ್ತಾರೆ. ತಮಗೊಂದು ದೃಷ್ಟಾಂತವನ್ನ ಹೇಳ್ಬೇಕಂದ್ರೆ, ಒಬ್ಬ ಶ್ರೀಮಂತ ಮಹಾಲೋಭಿಯಾಗಿತ್ತು. ಬಡ್ಡಿಗೆ ಮಹಾಬಡ್ಡಿ ಚಕ್ರ ಬಡ್ಡಿಯನ್ನ ಜನರಿಗೆ ಕೊಟ್ಟ ಅವರನ್ನ ಸತಾಯಿಸಿ ವಸೂಲಿ ಮಾಡ್ತಾ ಇದ್ದ. ತಿಂಗಳಾದರೆ ಅವರ ಮನೆಗೆ ಹೋಗಿ ಅವರು ಬಡ್ಡಿ ಕೊಡದೇ ಇದ್ರೆ ಅವರ ಮನೆಗೆ ಒಲೆಗೆ ನೀರನ್ನ ಹಾಕಿ ಬೆಂಕಿಯನ್ನ ನಂದಿಸಿ ಅವರನ್ನ ಉಪವಾಸ ಕೆಡ್ತಾ ಇದ್ದ. ಹೀಗೆ ಹಲವಾರು ವರ್ಷ ಮುಗ್ಧ ಜನರಿಗೆ ತೊಂದರೆಯನ್ನ ಕೊಟ್ಟು ಆ ಶ್ರೀಮಂತ ಬೆರಿತಾ ಇದ್ದ. ಯಾರಿಗೂ ಕೂಡ, ಒಬ್ಬ ಭಿಕ್ಷಕರಿಗೂ ಕೂಡ ₹1 ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ದಿಲ್ಲ, ಅನ್ನವನ್ನೂ ಕೂಡ ಕೊಡ್ತಾ ಇದ್ದ. ಹೀಗೆ ಒಂದು ದಿನ ಆ ಶ್ರೀಮಂತ ಒಂದು ಊರಿಗೆ ಹಣವನ್ನ ವಸೂಲಿ ಮಾಡಲು ಹೋಗಿದ್ದ. ಹೋದಂತ ಸಂದರ್ಭವನ್ನು ಹಣವನ್ನ ವಸೂಲಿ ಮಾಡಿಕೊಂಡು ಬರುವ ನಡೆಮದ್ದ ದಾರಿಯಲ್ಲಿ ಜೋರಾದ ಮಳೆ ಬರ್ತಾ ಇದೆ. ಆತ ಒಂದು ಗಿಡದ ಕೆಳಗೆ ಕುದುರೆಯನ್ನ ನಿಲ್ಲಿಸಿ ಆ ಗಿಡದ ಕೆಳಗೆ ನಿಲ್ತಾ ಇದ್ದ. ಇದನ್ನು ನೋಡಿರುವಂತಹ ಕಳ್ಳಕಾಕರು ಇದೇ ಸರಿಯಾದ ಸಮಯ ಎಂದು ತಿಳಿದುಕೊಂಡು ಆ ಶ್ರೀಮಂತನು
ಹಣವನ್ನ ವಸೂಲಿ ಮಾಡಿಕೊಂಡು ಬಂದಿದ್ದಾನೆ. ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಅವನನ್ನ ಗಿಡಕ್ಕೆ ಕಟ್ಟಿ ಹಾಕಿ ಹಣವನ್ನ ವಸೂಲಿ ಮಾಡೋಣ ನಡೀರಿ ಎಂದು ಆ ಕಳ್ಳಕಾಕರು ಆ ಶ್ರೀಮಂತನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ನೋಡು ಶ್ರೀಮಂತ, ನಿನ್ನಲ್ಲಿರ್ತಕ್ಕಂತ ಹಣವನ್ನ ನಮ್ಗೆ ಕೊಡು, ನಿನಗೆ ನಾವೇನು ಬಡಿಯುವುದಿಲ್ಲ. ಕೊಡದಿದ್ದರೆ ಚಾಕಿವಿನಿಂದ ಬಡಿಗೆಗಳಿಂದ ಹೊಡಿ ನಾನು ವಸೂಲಿ ಮಾಡ್ತೀವಿ ಎಂದು ಹೇಳಿದ ಶ್ರೀಮಂತನೇ, ನೀವು ನನ್ನ ಹೋಗ್ಬೇಡ್ರಿ, ನನ್ನ ಕೊಲೆ ಮಾಡಿದ್ರೂ ಚಿಂತೆ ಇಲ್ಲ, ರೂಪಾಯಿ ಕೂಡ ನಾನು ನಿಮ್ಗೆ ಕೊಡ್ಲಾರೆ ಎಂದು ಹೇಳ್ತಾ ಇದ್ದಾನೆ. ಆಗ ಆ ಕಳ್ಳರು ಮಾತಿಗೆ ಬಗ್ಗುವುದಿಲ್ಲ ಎಂದು ತಿಳಿದುಕೊಂಡು ಎಲ್ಲರೂ ಕೂಡ ಬಡಿಗೆಗಳನ್ನ ತೆಗೆದುಕೊಂಡು ಆ ಶ್ರೀಮಂತನನ್ನ ಹೊಡೆಯಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಎಷ್ಟು ಹೊಡೆದರೂ ಕೂಡ ಆ ಶ್ರೀಮಂತನಿಗೆ ಆ ಏಟು ತಟ್ಟುವುದಿಲ್ಲ. ಅಷ್ಟು ಹೊಡೆದರೂ ಕೂಡ ಆತ ಆಹಾ ಎನ್ನುವ ಒಂದು ಶಬ್ದವನ್ನೂ ಕೂಡ ಉಚ್ಚರಿಸುವುದಿಲ್ಲ. ಅದನ್ನು ನೋಡಿರ್ತಕ್ಕಂಥ ಕಳ್ಳರು, ಇದು ಯಾವುದೋ ಒಂದು ಬ್ರಹ್ಮ ಪಿಶಾಚಿ ಇದೆ, ಶ್ರೀಮಂತನ ವೇಷದಲ್ಲಿ ಬಂದು ಈ ಗಿಡದ ಕೆಳಗೆ ನಿಂತಿದೆ, ನಾವು ಇಲ್ಲೇ ನಿಂತರೆ ನಮ್ಮನ್ನೂ ಕೂಡ ಇದು ನುಂಗಿ ಬಿಡ್ತಾ ಇದೆ ಎಂದು ಆ ಶ್ರೀಮಂತನನ್ನ ಒಡೆಯುವುದನ್ನು ಬಿಟ್ಟು ಅವರು ಹೋಗ್ತಾ ಇದ್ದಾರೆ. ಆಗ ಆ ಶ್ರೀಮಂತ ಕುದುರೆಯನ್ನೇರಿ ಮನೆಗೆ ಬರ್ತಾ ಇದ್ದಾನೆ. ಮನೆಗೆ ಬರುವಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿದೆ. ಆಗ ಹೆಂಡತಿ ಕದವನ್ನ ತೆಗೆದು, ಹೇಗೆ ಶ್ರೀಮಂತರೆ, ಏಕೆ ಲೇಟ್ ಆಯಿತು ಎಂದು ಕೇಳಿದಾಗ ಆಗ ನಡೆದ ಘಟನೆಯನ್ನ ಶ್ರೀಮಂತ ಹೇಳ್ತಾ ಇದ್ದಾನೆ. ಅಲ್ರಿ ಶ್ರೀಮಂತ್ರೆ, ಅಷ್ಟು ಹೊಡೆದ್ರೂ ಕೂಡ ನಿಮ್ಗೆ ಏಕೆ ನೋವು ಆಗ್ಲಿಲ್ಲ ಅಂತ ಕೇಳಿದಾಗ ಆಗ ಮಡಿದಿಗೆ ಹೇಳ್ತಾ ಇದ್ದಾನೆ ಶ್ರೀಮಂತ, ನೋಡು, ನನಗೆ ಹೊಡೆಯುವ ಸಂದರ್ಭದಲ್ಲಿ 4 ರೊಟ್ಟಿಗಳು ಅಡ್ಡ ಬರ್ತಾ ಇದ್ವು. ಅವರು ಬಡಿಗೆಗಳಿಂದ ಒಡೆಯಲು ಪ್ರಾರಂಭ ಮಾಡಿದಾಗ ಆ ಏಟು ಆ ರೊಟ್ಟಿಗೆ ಬೀಳ್ತಾ ಇದ್ವು, ನನಗೆ ಬೀಳ್ತಾ ಇದ್ದಿಲ್ಲ. ನಾನು ಇದೇನು ಆಶ್ಚರ್ಯ ಎಂದು ಆ ರೊಟ್ಟಿಗಳನ್ನೇ ನೋಡ್ತಾ ಇದ್ದೆ. ಅವರು ಹೊಡೆದು ಸಾಕಾಗಿ ನನ್ನನ್ನು ಬಿಟ್ಟು ಹೋದ್ರು. ನಾನು ಕುದುರೆಯನ್ನ ಏರಿಕೊಂಡು ಬಂದೆ ಎಂದು ಹೇಳಿದಾಗ ಆಗ ಮಡಿದಿ ನಗುತ್ತಾ ಹೇಳ್ತಾಳೆ, ನೋಡಿ ಶ್ರೀಮಂತ್ರೆ, ನೀವು ಯಾವ ಭಿಕ್ಷುಕರು ಬಂದ್ರು ಕೂಡ ಅನ್ನ ಪ್ರಸಾದವನ್ನ ಕೊಡುವುದಿಲ್ಲ, ದಾನ ಧರ್ಮಾದಿಗಳನ್ನ ಭಿಕ್ಷುಕ ಬಂದು ನನಗೆ ಬಹಳ ಹಸಿವಾಗಿದೆ, ನಿನ್ನ ಗಂಡ ಇಲ್ಲ, ನನಗೆ 4 ರೊಟ್ಟಿಗಳನ್ನು ಕೊಡು ಎಂದು ಕೇಳಿದಾಗ ನಾನು 4 ರೊಟ್ಟಿಗಳನ್ನು ಆತನಿಗೆ ಕೊಟ್ಟು ಊಟ ಮಾಡಿಸಿದೆ. ಆಗ ಊಟ ಮಾಡಿರ್ತಕ್ಕಂಥ ಆ ಭಿಕ್ಷುಕ, ತಾಯಿ, ನೀನು ಕೊಟ್ಟಂತ ಊಟ ನನಗೆ ಸಂತೃಪ್ತಿಯಾಗಿದೆ, ನಿನ್ನ ಮುತ್ತೈದೆಯ ಭಾಗ್ಯ ಗಟ್ಟಿಯಾಗಲಿ ಎಂದು ಆತ ಆಶೀರ್ವಾದ ಮಾಡಿ ಹೋದ. ಅದಕ್ಕಾಗಿಯೇ ನನ್ನ ಮುತ್ತೈದ ಭಾಗ್ಯದಿಂದ ನಾ ಕೊಟ್ಟಿರ್ತಕ್ಕಂಥ 4 ರೊಟ್ಟಿ ದಾನ, ಆ 4 ರೊಟ್ಟಿಗಳೇ ನಿಮ್ಮನ್ನು ಕಾಪಾಡಿದ್ದೇವೆ ಎಂದು ಆ ಮಡಿದಿ ಹೇಳಿದಾಗ ಆಗ ಆ ಶ್ರೀಮಂತನ ಮನಸ್ಸು ಬದಲಾವಣೆಯಾಗಿ ಜ್ಞಾನದ ಮಾರ್ಗಕ್ಕೆ ಹೋಗ್ತಾ ಇದೆ. ಆಗ ಆ ಶ್ರೀಮಂತ ಹೇಳ್ತಿದ್ದಾನೆ, ಇನ್ನ ಮೇಲೆ ನೀನು ಬಡಬಗ್ಗರಿಗೆ ದಾನ ಧರ್ಮಾದಿಗಳನ್ನ ಮಾಡು, ಪುಣ್ಯಗಳನ್ನ ಮಾಡೋಣ. ಎಲ್ಲಿ ಪುರಾಣ ಪ್ರವಚನ ಸತ್ಕೀರ್ತನೆ ಸಾಮೂಹಿಕ ವಿವಾಹಗಳು ಜರುಗಿರ್ತಾವೆಯೋ ಅಲ್ಲಿ ಹೋಗಿ ದಾನ ಧರ್ಮಾದಿಗಳನ್ನ ಕೊಡೋಣ ಎಂದು ಆ ಮಡಿದಿಗೆ ಹೇಳಿದಾಗ ಮಡಿದಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಅಂದಿನಿಂದ ಆ ಶ್ರೀಮಂತ ದಾನ ಧರ್ಮಾದಿಗಳನ್ನ ಕೊಡುತ್ತಾ ಹೋದ. ಆಗ ಅಲ್ಲಿನ ಜನರು ಕೂಡ ಆ ಶ್ರೀಮಂತನನ್ನ ವರ್ಣಿಸಿದ್ರು. ಆತನ ಒಂದು ಕಾರ್ಯವನ್ನ ನೋಡಿ ಎಲ್ಲಾ ಸುತ್ತಮುತ್ತಲಿನ ಜನರು, ಸುತ್ತಮುತ್ತಲಿನ ಹಳ್ಳಿಯವರು ಆತನನ್ನ ಕೊಂಡಾಡ್ತಾ ಇದ್ರು. ಅದಕ್ಕಾಗಿ ಪುಣ್ಯವನ್ನೇ ಮಾಡಿ ದುರಿತ ತಮ್ಮೆಲ್ಲ ಮುಖಾಂತರ ವಿವರಣೆ ಕೊಟ್ಟಿದ್ದೇನೆ. ತಾವು ಎಲ್ಲಿ ಪುರಾಣ ಪ್ರವಚನ ಸತ್ಕೀರ್ತನೆ ಅಲ್ಲಿ ದಾನ
ಅನ್ನದಾನಾದಿಗಳನ್ನ ಕೊಟ್ಟು ನೀವು ಕೃತಾರ್ಥರಾದದ್ದೇ ಆದರೆ ಆ ಭಗವಂತ ಯಾವಾಗಲೂ ಕೂಡ ನಿಮ್ಮನ್ನ ಕಾಪಾಡ್ತಾನೆ ಅನ್ನೋ ಮಾತನ್ನ ನಮ್ಮೆಲ್ಲರಿಗೂ ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಶ್ರೀರಾಮ್.